ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಮಾತಿದೆ, ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲುದ್ದ ನೀರು ಅಂತ. ಹಾಗೆ ಆಗಿದೆ ರಾಹುಲ್ ಗಾಂಧಿ ಅವ್ರ ಕತೆ ಕೂಡ. ಚುನಾವಣೆಯಲ್ಲಿ ಸೋಲೋದಕ್ಕಿಂತ ಗೆದ್ರೇನ ಈ ಮನುಷ್ಯನಿಗೆ ನೆಮ್ಮದಿ ಅನ್ನೋದಿರೋದಿಲ್ಲ ನೋಡಿ. ಇವತ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಕೇರಳದ ಕಾಂಗ್ರೆಸ್ ಕಾರ್ಯಕರ್ತರೇ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಅಣ್ಣ ತಂಗಿ ಇಬ್ಬರನ್ನು ಕೇರಳದಿಂದ ಓಡಿಸೋದಂತೂ ಪಕ್ಕ. ಏನು ನಡೀತು ಅಂಥದ್ದು, ಏನು ಮಾಡಿಕೊಂಡ್ರು ಈ ಅಣ್ಣ ತಂಗಿ, ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮೊನ್ನೆ ಅಷ್ಟೇ 5 ರಾಜ್ಯಗಳ ಚುನಾವಣೆ ನಡೆದು ರಿಸಲ್ಟ್ ಕೂಡ ಬಂತು. ಅದರ ಮಜಾ ನೋಡಿ, ಪಶ್ಚಿಮ ಬಂಗಾಳದ ಕಡೆಯಿಂದ ಸರ್ಕಾರ ರಚನೆಯ ಸುದ್ದಿ ಬರ್ತಾ ಇದೆ. ತಮಿಳುನಾಡಿನ ನೂತನ ಸಿಎಂ ಆಯ್ಕೆಯ ವಿಚಾರವೂ ಸುದ್ದಿ ಆಗ್ತಿದೆ. ತಮಿಳುನಾಡಿನಲ್ಲಂತೂ ಸರ್ಕಾರ ರಚಿಸೋದೇ ದೊಡ್ಡ ಕಸರತ್ತು ಅಂದ್ಕೊಂಡಿದ್ರು. ಆದರೆ ಅಲ್ಲೂ ಕೂಡ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾಯಿತು, ಬಹುಮತ ಸಾಬೀತುಪಡಿಸಿದ್ದು ಆಯಿತು. ಈ ಕಡೆ ಅಸ್ಸಾಂನಲ್ಲೂ ಹಿಮಂತ್ ಬಿಶ್ವ ಶರ್ಮಾ ಅವರು ಮತ್ತೆ ಸಿಎಂ ಆಗಿ ಆಯ್ಕೆ ಆಗ್ತಾರೆ. ಎಲ್ಲ ಓಕೆ. ಆದರೆ ಕೇರಳ ಕಡೆಯಿಂದ ಯಾಕೆ ಇನ್ನೂ ಯಾವುದೇ ಸುದ್ದಿ ಬರ್ತಾ ಇಲ್ಲ? ಹಂಗೆ ನೋಡಿದ್ರೆ ಕೇರಳದಲ್ಲಿ UDF ಮೈತ್ರಿಕೂಟ ಮತ್ತು ಕಾಂಗ್ರೆಸ್ಗೆ ಸ್ಪಷ್ಟವಾದ ಬಹುಮತ ಸಿಕ್ಕಿದೆ. ಆದರೂ 10 ದಿನ ಕಳೆದರೂ ಮುಖ್ಯಮಂತ್ರಿ ಯಾರು ಅನ್ನೋದು ಮಾತ್ರ ನಿರ್ಧಾರ ಆಗಿಯೇ ಇಲ್ಲ. ಫೈನಲಿ ಈಗ ಸತೀಶನ್ ಅವರನ್ನು ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಹೌದಲ್ವೇ? ಹಿಂಗೆ ಲೇಟ್ ಆಗೋದಕ್ಕೆ ಕಾರಣ ಆದರೂ ಏನು? ಇದಕ್ಕೆ ಕಾರಣ ರಾಜಕೀಯ ತಂತ್ರಗಾರಿಕೆ ಅಲ್ಲ, ಬದಲಾಗಿ ಗಾಂಧಿ ಕುಟುಂಬದ ವಿರುದ್ಧ ಕೇರಳ ಕಾಂಗ್ರೆಸ್ನಲ್ಲೇ ನಡೀತಾ ಇರುವಂತಹ ದೊಡ್ಡ ಬಂಡಾಯ ಅಂತ ಹೇಳ್ಬೋದು. ಇದಕ್ಕೆ ನಾವು ಹೇಳಿದ್ದು ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲುದ್ದ ನೀರು ಅಂತ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರು, ಆದರೆ ಸರ್ಕಾರ ಮಾತ್ರ ನೆಮ್ಮದಿಯಿಂದಿಲ್ಲ. ಸಿಎಂ ಕುರ್ಚಿಗಾಗಿ ವಿಪರೀತ ಗಲಾಟೆ. ತಮಿಳುನಾಡಿನಲ್ಲಿ ಅಣ್ಣ ಅಣ್ಣ ಅಂತಿದ್ದ ಸ್ಟಾಲಿನ್ಗೆ ಕೈ ಕೊಟ್ಟು ಜೋಸೆಫ್ ವಿಜಯ್ ಜೊತೆ ಸೇರಿಕೊಂಡು ಕಿಂಗ್ ಮೇಕರ್ ಆಗೋದಕ್ಕೆ ಹೊರಟರು. ಆದರೆ ಅಲ್ಲಿ ನೋಡಿದ್ರೆ ಚೂರೂ ರೆಸ್ಪೆಕ್ಟೇ ಇಲ್ಲ, ಸೈಡ್ ಲೈನ್ ಆಗಿಬಿಟ್ರು. ಈಗ ಕೇರಳದಲ್ಲಾದರೂ ಸರಿ ಇದೆಯಾ? ಅಲ್ಲೂ ಬರೀ ಗೋಳು. ಒಂದು ಕಡೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ತಮಗೆ ಅತ್ಯಂತ ನಿಷ್ಠಾವಂತರಾಗಿರುವಂತಹ KC ವೇಣುಗೋಪಾಲ್ ಅವರನ್ನು ಕೇರಳದ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕಂದರೆ ಗಾಂಧಿ ಕುಟುಂಬಕ್ಕೆ ಬೇಕಾಗಿರುವಂಥದ್ದು ಜನಪ್ರಿಯ ನಾಯಕರಲ್ಲ, ಬದಲಾಗಿ ದೆಹಲಿಯ ಆದೇಶಗಳನ್ನು ಅಕ್ಷರಶಃ ಪಾಲಿಸುವಂತಹ ಮತ್ತು ಅವರ ಬ್ಯಾಗ್ ಹಿಡಿಯುವಂತಹ ಒಬ್ಬ ಚೇಲ ಮಾದರಿಯ ಮುಖ್ಯಮಂತ್ರಿ. ಆದರೆ ಕೇರಳದಲ್ಲಿ ಸಿಚುವೇಶನ್ನೇ ಬೇರೆ ಇದೆ. ಕೇರಳ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಅಷ್ಟೇ ಅಲ್ಲದೆ UDF ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೂಡ VD ಸತೀಶ್ ಅವರನ್ನೇ ಸಿಎಂ ಆಗಿ ನೋಡೋದಕ್ಕೆ ಬಯಸ್ತಾ ಇದೆ. ನೀವು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಗಮನಿಸಿದ್ರೆ ಅಲ್ಲಿನ ಕಮೆಂಟ್ ಬಾಕ್ಸ್ಗಳಲ್ಲಿ ಕೇರಳದ ಕಾರ್ಯಕರ್ತರು VD ಸತೀಶ್ ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಸರನ್ನು ಕೂಡ ಬರಿತಾ ಇಲ್ಲ. ಸತೀಶ್ ಅವರನ್ನ ಹೊರತುಪಡಿಸಿದ್ರೆ ರಮೇಶ್ ಚೆನ್ನಿತ್ತಲ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ KC ವೇಣುಗೋಪಾಲ್ ಅವರಿಗೆ ತೀವ್ರ ವಿರೋಧ ಅಂತೂ ಖಂಡಿತ ಇದೆ. ಇನ್ನು ಶಶಿ ತರೂರ್ ಅವರ ವಿಷಯಕ್ಕೆ ಬರೋದಾದರೆ, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೂ ಕೂಡ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅಧ್ಯಕ್ಷೀಯ ಚುನಾವಣಾ ಸ್ಪರ್ಧಿಸಿದ ಅಪರಾಧಕ್ಕೆ ಗಾಂಧಿ ಕುಟುಂಬದ ಕೆಂಗಣ್ಣು ಎದುರಾಗಿದೆ. ಹೀಗಾಗಿ ತರೂರ್ ಅವರ ಹೆಸರು ಪಟ್ಟಿಯಿಂದ ಬಹುತೇಕ ಹೊರಗುಳಿದಿದೆ. ಕೇರಳದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳ ನಡುವೆ ಒಂದು ದೊಡ್ಡ ಬೆದರಿಕೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಎದುರಾಗಿರುವಂಥದ್ದು. ವಯನಾಡು ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಒಳಗೆ ಈಗ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ. ಅಷ್ಟಕ್ಕೂ ಆ ಪೋಸ್ಟರ್ಗಳಲ್ಲಿ ಏನಿದೆ ಗೊತ್ತಾ? ವಯನಾಡು ಮುಂದಿನ ಅಮೇಥಿ ಆಗಲಿದೆ ಅನ್ನೋ ನೇರ ಎಚ್ಚರಿಕೆ. ಅಂದರೆ ಒಂದು ವೇಳೆ KC ವೇಣುಗೋಪಾಲ್ ಅವರನ್ನು ಜನರ ಆಶಯಕ್ಕೆ ವಿರುದ್ಧವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅನುಭವಿಸಿದ ಸೋಲನ್ನು ಪ್ರಿಯಾಂಕಾ ಗಾಂಧಿ ಅವರು
ವಯಾನಾಡ್ನಲ್ಲಿ ಅನುಭವಿಸಬೇಕಾಗತ್ತೆ ಅನ್ನೋದು ಅಲ್ಲಿನ ಎಚ್ಚರಿಕೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರೇ, ಇದು ಕೇವಲ ಎಚ್ಚರಿಕೆ ಅಂತ ಅಂದ್ಕೊಳ್ಬೇಡಿ. ಕೇರಳದ ಜನತೆಯನ್ನು ನೀವು ಇವತ್ತು ಕಡೆಗಣಿಸಿದ್ರೆ ನಿಮ್ಮನ್ನು ಇಲ್ಲಿಂದ ಮತ್ತೆ ಗೆಲ್ಲಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ವೇಣುಗೋಪಾಲ್ ನಿಮ್ಮ ಬ್ಯಾಗನ್ನು ಹಿಡಿಬಹುದು, ಆದರೆ ಕೇರಳವನ್ನು ಮುನ್ನಡೆಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಪೋಸ್ಟರ್ಗಳ ಅರ್ಥ ಇದೇ ಆಗಿದೆ. ಕಾಂಗ್ರೆಸ್ ಕಚೇರಿಯ ಗೋಡೆಗಳ ಮೇಲೆ ಇಂತಹ ಸಾಕಷ್ಟು ಪೋಸ್ಟರ್ಗಳು ಈಗ ಕಾಣಿಸ್ತಾ ಇವೆ. ಕೇರಳದಲ್ಲಿ UDF ಮೈತ್ರಿಕೂಟ ಗೆದ್ದಿರೋದ್ರಿಂದ ಮುಸ್ಲಿಂ ಲೀಗ್ನ ಪಾತ್ರ ಕೂಡ ತುಂಬ ದೊಡ್ಡದಾಗಿರುವಂಥದ್ದು ವೀಕ್ಷಕರೇ. ನೋಡಿ, ವಯನಾಡ್ ಕ್ಷೇತ್ರದಲ್ಲಿ ಕೂಡ ಮುಸ್ಲಿಂ ಮತದಾರರ ಪ್ರಭಾವ ಹೆಚ್ಚಾಗಿದೆ. ಮುಸ್ಲಿಂ ಲೀಗ್ನ ಬೆಂಬಲ ಇಲ್ಲದೆ ಕಾಂಗ್ರೆಸ್ಸಲ್ಲಿ ಗೆಲ್ಲೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈಗ ಮುಸ್ಲಿಂ ಲೀಗ್ ಕೂಡ VD ಸತೀಶ್ ಅವರ ಪರವಾಗಿ ನಿಂತ್ಕೊಂಡಿದೆ. 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಕೇವಲ 63 ಸ್ಥಾನಗಳನ್ನು ಗೆದ್ದಿದ್ರೆ ಮುಸ್ಲಿಂ ಲೀಗು 22 ಸ್ಥಾನಗಳನ್ನು ಗೆದ್ಕೊಂಡಿದೆ. ಮೈತ್ರಿಕೂಟದ ಉಳಿದ ಪಕ್ಷಗಳಾದ ಕೇರಳ ಕಾಂಗ್ರೆಸ್ 7 ಸ್ಥಾನಗಳನ್ನು ಗೆದ್ದಿದೆ. VD ಸತೀಶನ್ ಅವರು UDF ಮೈತ್ರಿಕೂಟದ ಅಧ್ಯಕ್ಷರಾಗಿದ್ದು ಎಲ್ಲ ಮಿತ್ರ ಪಕ್ಷಗಳೊಂದಿಗೆ ತುಂಬ ಒಳ್ಳೆ ಸಂಬಂಧವನ್ನು ಸಮನ್ವಯವನ್ನು ಹೊಂದಿದ್ದಾರೆ. ಹೀಗಿರಬೇಕಾದ್ರೆ ಮೈತ್ರಿಕೂಟದ ಬೆಂಬಲ ಇಲ್ಲದ ವೇಣುಗೋಪಾಲ್ ಅವರನ್ನು ಮುಖ್ಯಮಂತ್ರಿ ಪೀಠದ ಮೇಲೆ ಕೂರಿಸೋದು ಗಾಂಧಿ ಕುಟುಂಬಕ್ಕೆ ಸುಲಭದ ಮಾತಂತೂ ಅಲ್ಲ. CM ಆಯ್ಕೆಯ ಗದ್ದಲ ತಾರಕಕ್ಕೇರ್ತಾ ಇದ್ದಂಗೆ ದೆಹಲಿಯಿಂದ ಒಂದು ಸುದ್ದಿ ಕೂಡ ಬಂದಿದೆ. ಸೋನಿಯಾ ಗಾಂಧಿ ಅವರು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತೇನೆಂದರೆ ಇದು ಕೇವಲ ಒಂದು ತಂತ್ರ ಅಷ್ಟೇ ಅಂತ. KC ವೇಣುಗೋಪಾಲ್ ಅವರ ವಿಷಯದಲ್ಲಿ ಕೇರಳ ನಾಯಕರ ಒತ್ತಡವನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ನಿರ್ಧಾರವನ್ನು ಮುಂದೂಡೋದಕ್ಕೆ ಈ ರೀತಿ ಮಾಡಲಾಗ್ತಿದೆ ಅನ್ನೋ ಚರ್ಚೆ ಈಗ ನಡೀತಾ ಇರುವಂಥದ್ದು. ಇದೆಲ್ಲದರ ನಡುವೆ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಅವರು ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಹೆಸರನ್ನು ಘೋಷಣೆ ಮಾಡೋದಕ್ಕೆ ಕೂಡ ಹೇಳಿದರು. ಅದರ ಪ್ರಕಾರ ಮುಸ್ಲಿಂ ಲೀಗ್ಗೆ ಹೆದರಿದಂತಹ ರಾಹುಲ್ ಗಾಂಧಿ ಅವರು ಸತೀಶನ್ ಅವರನ್ನೇ CM ಆಗಿ ಅಂತಿಮವಾಗಿ ಘೋಷಣೆ ಮಾಡಿದೆ. ಈ ಇಡೀ ಪ್ರಹಸನವನ್ನು ಗಮನಿಸಿದ್ರೆ ವೀಕ್ಷಕರೇ, ಕಾಂಗ್ರೆಸ್ ಮತ್ತು BJP ನಡುವಿನ ವ್ಯತ್ಯಾಸ ಇಲ್ಲಿ ಕಾಣಿಸ್ತಾ ಇದೆ. BJPಯಲ್ಲಿ ಹೈಕಮಾಂಡ್ ಒಬ್ಬ ಅಭ್ಯರ್ಥಿಯನ್ನು ಘೋಷಿಸಿದ್ರೆ ಅಲ್ಲಿ ಯಾವುದೇ ಪ್ರತಿಭಟನೆ ಅಥವಾ ಬಂಡಾಯ ಕಾಣಿಸೋದೇ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬರೋ ಮೊದಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಿತ್ತಾಟ ಶುರುವಾಗಿರುತ್ತೆ. ಹಿಂದೆ ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ್ ಪ್ರದೇಶ, ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ನಾಟಕಗಳು ನಡ್ಕೊಂಡು ಬಂದಿದೆ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಬಂಡಾಯ ಎದ್ದು ಸರ್ಕಾರವನ್ನೇ ಬೀಳೋ ಹಾಗೆ ಮಾಡಿದಂತಹ ಉದಾಹರಣೆ ಕೂಡ ಇದೆ. ಈಗ ಕೇರಳದಲ್ಲೂ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನೋ ಆತಂಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿದೆ. ನೋಡಿ, ಒಬ್ಬ ನಾಯಕನಿಗೆ ತನ್ನ ಸ್ವಂತ ಪಕ್ಷದ ಕಾರ್ಯಕರ್ತರೇ ಬೆಂಬಲ ನೀಡದೇ ಇದ್ರೆ ಅವರು ದೇಶದ ನಾಯಕರಾಗೋದಾದ್ರೂ ಹೇಗೆ? ಈ ಪ್ರಶ್ನೆಯನ್ನು ಇವತ್ತು ಅನೇಕರು ಕೇಳ್ತಾ ಇದ್ದಾರೆ. ಜನರ ನಡುವೆ ಕೆಲಸ ಮಾಡುವಂತಹ, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತಹ VD ಸತೀಶ್ ಅಂತಹ ನಾಯಕರನ್ನ ಬಿಟ್ಟು ಕೇವಲ ದೆಹಲಿಗೆ ನಿಷ್ಠರಾಗಿದ್ದಾರೆ ಅನ್ನೋ ಕಾರಣಕ್ಕೆ ವೇಣುಗೋಪಾಲ್ ಅವರನ್ನು ಇಲ್ಲಿ CM ಮಾಡಿದ್ರೆ ರಾಹುಲ್ ಗಾಂಧಿ ಅವರು ತುಂಬ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗ್ತಾ ಇತ್ತು. ಆದರೆ ಅದನ್ನು ಮಾಡಲಿಲ್ಲ. ಇದೆಲ್ಲವನ್ನು ಅಳೆದು ತೂಗಿಯೇ ಸತೀಶನ್ ಅವರನ್ನು ಇಲ್ಲಿ CM ಮಾಡಲಾಗಿದೆ. ಗಾಂಧಿ ಕುಟುಂಬ ತನ್ನ ಹಠಮಾರಿತನ ಬಿಟ್ಟು VD ಸತೀಶನ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಿದೆ. ಕಾರಣ ಇಷ್ಟೇ, ವಯನಾಡ್ ಕ್ಷೇತ್ರವನ್ನು ಕಳೆದುಕೊಳ್ಳುವಂತಹ ಭಯ. ಆದರೆ 5 ವರ್ಷಗಳ ಕಾಲ ಎಲ್ಲವೂ ನೆಮ್ಮದಿಯಾಗಿರುತ್ತೆ ಅನ್ನೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.